ಯಾವುದೇ ಒಂದು ನಾಡಿನ ಸಾಂಸ್ಕೃತಿಕ ಪರಂಪರೆ ಉನ್ನತ ಮಟ್ಟಕ್ಕೆ ಇರಬೇಕು ಅಂದರೆ ಪೋಷಕರು ಇರಬೇಕು ಅಂತ ಹೇಳ್ತಾರೆ. ಆಗ ಕಲಾವಿದ ಅಥವಾ ಕಲಾವಿದೆ ಮನಸ್ಸು ತುಂಬ ಶಾಂತವಾಗಿರುತ್ತೆ. ಉತ್ತಮವಾದ ಕಲಾಕೃತಿಗಳು ಅಥವಾ ಸಾಹಿತ್ಯವೋ ಏನಾದರೂ ಒಂದು ಉತ್ತಮವಾಗಿದ್ದು ಮೂಡಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ರಾಜರ ಕಾಲದಲ್ಲೆಲ್ಲ ಇದ್ದಿದ್ದಂಥ ಕಲಾ ಪೋಷಣೆ ಇವಾಗಿಲ್ಲ, ಆ ನಿರಾಳತೆ ಇವಾಗಿಲ್ಲ. ಮತ್ತು ಈಗಿನ ಕಲಾವಿದರ ಸ್ಥಿತಿ ಎಲ್ಲ ಮೊಬೈಲ್ ಆಧಾರಿತ ಒಂದು ಆಗಿರೋದ್ರಿಂದ, ಈಗಿನ ಕಾಲದಲ್ಲಿ ತಂತ್ರಜ್ಞಾನದ ಹಿಡಿತದಲ್ಲಿರೋದ್ರಿಂದ ಕಲಾವಿದರು ಉದಾಹರಣೆಗೆ ಈ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾಗ್ರಾಮು ಎಲ್ಲ ಅವಲಂಬಿಸಿ ತಮ್ಮ ಕಲಾ ಚಟುವಟಿಕೆಯನ್ನು ನಿರ್ವಹಿಸೋರು ಬಹುಶಃ ಉಸಿರುಗಟ್ಟಿಸುವ ವಾತಾವರಣದಲ್ಲಿದ್ದಾರೆ ಅಂತ ಕಾಣುತ್ತೆ. ಯಾಕೆ ಅಂದರೆ ಹೇಳಬೇಕಾಗಿದ್ದನ್ನು ಹೇಳಬೇಕು ಅನಿಸುತ್ತೆ ಅವರಿಗೆ. ಆದರೆ ಈ ದಿನದಿಂದ ದಿನಕ್ಕೆ ಏರುತ್ತಿರುವ ವೆಚ್ಚ ಏನಿದೆ ಉಪಗ್ರಹ ಆಧಾರಿತ ಸೇವೆಗಳದ್ದು, ಬಹುಶಃ ಅವರು ಕಲಾ ಚಟುವಟಿಕೆಯನ್ನು ನಿಲ್ಲಿಸುವ ಹಂತಕ್ಕೆ ಬರಬಹುದೇನೋ ಅಂತ ನನಗನ್ಸುತ್ತೆ. ಹಾಗಾದರೆ ಅದಕ್ಕಿಂತ ದುರಂತ ಬೇರೆ ಇಲ್ಲ. ಬಹುಶಃ ಒಳ್ಳೆಯ ವಿಷಯಗಳು ಕಲಾವಿದರಲ್ಲೇ ಉಳಿಯುತ್ತೆ. ಹೇಳದೆ ಹೋಗುವ ಎಷ್ಟೋ ವಿಷಯಗಳು ಬಹುಶಃ ಈ ಏರುತ್ತಿರುವ ವೆಚ್ಚದಿಂದ ಹಾಗೆ ಮೌನವಾಗಿ ಬಿಡಬಹುದು. ಈ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ಕಲಾ ಪೋಷಕರು ಅಂತ ಹಿಂದೆ ರಾಜ ಮಹಾರಾಜರು ಇದ್ದ ಹಾಗೆ ಯಾರಾದರೂ ದಾನಿಗಳ ಸಮೂಹವೋ ಅಥವಾ ಸರ್ಕಾರದ ಉನ್ನತ ಮಟ್ಟದ ಯಾವುದಾದ್ರೂ ಒಂದು ಅಧಿಕಾರಿ ವರ್ಗವೋ ಚಿಂತಿಸಿದರೆ ಬಹುಶಃ ಕಲಾವಿದರೆಲ್ಲ ನೆಮ್ಮದಿಯಾಗಿರ್ಬೋದು. ಇಲ್ಲಾಂದರೆ ಉಪಗ್ರಹ ಆಧಾರಿತ ವೆಚ್ಚಗಳು ದಿನದಿಂದ ದಿನಕ್ಕೆ ಏರ್ತಿರ್ಬೇಕಾದ್ರೆ ಬಹುಶಃ ಈ ಫೇಸ್ಬುಕ್ಕು, ಯೂಟ್ಯೂಬು ನಿಧಾನವಾಗಿ ಮರೆಯಾಗುವ ಸಾಧ್ಯತೆಗಳಿದೆ ಅನಿಸುತ್ತೆ ನನಗೆ. ನಿಮಗೇನು ಅನಿಸುತ್ತೆ? ನಮಸ್ತೆ.